ಕಲ್ಮಶ ತುಂಬಿರುವಂಥ ಸಮಾಜದಲ್ಲಿ ಬದಲಾವಣೆ ಅಂತ ಬಡ್ಕೋತಿದ್ರಿ, ಲಿಟ್ರಲಿ ಬಡ್ಕೋತಿದ್ರಿ. ಶಬಾಷ್, ಓಪನಿಂಗು ಸೂಪರ್. ನೀವು ಚುನಾವಣೆಗೆ ಸ್ಪರ್ಧೆ ಕೂಡ ಮಾಡೋದಿಲ್ಲ ಅಂತಿದ್ದೀರಿ. ನೀವು ಸೂಚಿಸುವಂತ ವ್ಯಕ್ತಿಯನ್ನು ನಾವು ಹೇಗೆ ನಂಬೋದು, ಯಾವ ಆಧಾರದ ಮೇಲೆ ನಂಬೋದು ಅಂತ. ಒಂದು ನಿಮಿಷ, ನೀವು ಯಾವ ಪಕ್ಷದವರು ಫಸ್ಟ್ ಹೇಳಿ. ಕಾಂಗ್ರೆಸ್. ನೀವು ಏನಕ್ಕೆ ಇಲ್ಲಿದ್ದೀರಾ ಫಸ್ಟ್ ಆಫ್ ಆಲ್? ನನ್ನ ಈಗಾಗಲೇ ಹೇಳಿದ್ರಲ್ಲ. ಒಂದು ನಿಮಿಷ ನೀವು ನಿಮ್ಮ ಕೈ ಏನು ಹೇಳುತ್ತೆ? ನಿಮ್ದೊಂದು ಪಕ್ಷ, ನೀವು ಜನನ ಉದ್ಧಾರ ಮಾಡಕ್ಕೆ ಬಂದಿದ್ದೀರಾ ಇಲ್ಲಿ, ಕರೆಕ್ಟ್ ತಾನೆ? ಜನನ್ನೇ ಬೈತಾ ಇದ್ದೀರಾ ನೀವು, ಜನನೇ ಸರಿ ಇಲ್ಲ ಅಂತ. ಇನ್ನೇನು ಉದ್ಧಾರ ಮಾಡ್ತೀರಾ ನೀವು? ನಾನು ಜನ ಅಲ್ವಾ ಸರ್? ನನ್ನನ್ನು ನಾನು ಬೈಕೋತಿದ್ದೀನಿ. ನೀವು ಸರಿ ಮಾಡ್ಕೊಳ್ಳಿ ಅಷ್ಟೇ. ನೀವು ಕ್ವಶನ್ ಕೇಳಬಾರ್ದು, ನಿಮ್ಮನ್ನು ನೀವು ಸರಿ ಮಾಡ್ಕೊಳ್ಳಿ ಅಷ್ಟೇ. ಮುಗಿದೋಯ್ತಲ್ಲಿ. ಅಲ್ಲಲ್ಲ, ನಾನು ಪ್ರಶ್ನೆ ಇದ್ದಿದ್ದು ತಾವು ಸೂಚಿಸುವ ವ್ಯಕ್ತಿಗಳನ್ನ ಯಾವ ಆಧಾರ. ನಾನು ಸೂಚಿಸ್ತಾನೆ ಇಲ್ಲ, ಸೆಲೆಕ್ಷನ್ ಮಾಡ್ತಿರೋದು ಜನಗಳಿವಾಗ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನಿಮ್ಮಂತ ಯಂಗ್ಸ್ಟರ್ಸು ನೀವೇ ಒಂದು 50 ಜನ ಸೇರ್ಕೊಂಡು ಒಬ್ಬನ ಸೆಲೆಕ್ಟ್ ಮಾಡಿ, ಹೋಗಯ್ಯ ನೀನು ನಿಂತ್ಕೊಳ್ಳಯ್ಯ, ನಾವೆಲ್ಲ ಸಪೋರ್ಟ್ ಮಾಡ್ತೀವಿ, ನನಗೆ ಟ್ರಾನ್ಸ್ಪರೆಂಟಾಗಿ ಕೆಲಸ ಮಾಡಬೇಕು, ನೀನು ಕೆಲಸ ಮಾಡಿ ನಾನು ಕೆಳಗಿಳಿಸ್ತೀವಿ, ಇಳಿಬೇಕು ಅಂತ ಹೇಳಿ ಮಾಡೋಕ್ಕೆ ಸಾಧ್ಯ ಇಲ್ವಾ? ಹೇಳಿ, ಯಂಗ್ಸ್ಟರ್ಸ್ ಸಾಧ್ಯ ಇಲ್ವಾ? ದೊಡ್ಡ ಲೆವೆಲ್ ಬಿಟ್ಬಿಡಿ, ಏನು ಹೇಳಿ, ನ್ಯಾಷನಲ್ ಲೆವೆಲ್ ಬಿಟ್ಬಿಡಿ. ಒಂದು ಹಳ್ಳಿಲಿ ಆಗಲ್ವಾ? ಅಲ್ಲ, ಅಪ್ರಸ್ತುತ ಅನ್ಸಲ್ವಾ? ಅಲ್ಲ, ನಿಮಗೆ ಅಪ್ರಸ್ತುತ ಅನ್ಸೋದು ಅದು ಯಾವತ್ತೂ ಅಪ್ರಸ್ತುತಾನೆ. ಯದ್ ಭಾವಂ ತದ್ ಭವತಿ. ನಾನು ಏನು ಅನ್ಕೋದ್ರೆ ಜೀವನ ಹಂಗೆ ನಡೀತದೆ. ಬದಲಾವಣೆ ಆಸೆ ನಮಗೂ ಇದೆ, ಬಟ್ ಯಾಕೋ ಆಸೆ ಇದ್ದಿದ್ರೆ ನಂತರ ಟ್ರೈ ಮಾಡ್ತಿದ್ರಿ. ನಿಮ್ಗೆ ಆಸೆನೇ ಬತ್ ಹೋಗಿದೆ ಯಂಗ್ಸ್ಟರ್ಸ್ಗೆ, ಅದು ಬಹಳ ಭಯ ಆಗುತ್ತೆ. ಅಣ್ಣ ನನ್ನ ಕೈಲಾಯ್ತಾ ಇಲ್ಲ, ಅಯ್ಯೋ ಅಣ್ಣ. ಹೋಪ್ಲೆಸ್ ಸಮಾಜ ಆಗಬಾರ್ದು. ಇವತ್ತು ನನ್ನ ಜೊತೆ ಫಸ್ಟ್ ಪಕ್ಷ ಸ್ಟಾರ್ಟ್ ಮಾಡಿದಾಗ ನನ್ನ ಜೊತೆ 500 ಜನ 1000 ಜನ ಇದ್ರು. ಕೊನೆಗೆ ನಾನು ಒಬ್ಬನೇ ಉಳ್ಕೊಂಡೆ. ಬಟ್ ನಾನು ಹೋಪ್ಸ್ ಕಳ್ಕೊಂಡೇ ಇಲ್ಲ. ನಾನು ಸಾಯೋರು ಕಳ್ಕೊಳ್ಳೋದು ಇಲ್ಲ. ಯಾಕಂದ್ರೆ ನನಗೆ ಸೋಲು ಗೆಲುವಿನ ಭಯನೇ ಇಲ್ಲ, ನನಗೆ ಅವಮಾನಗಳಿಲ್ಲ, ನನಗೆ ಅಹಂಕಾರಗಳಿಲ್ಲ. ಗೆದ್ದು ನಾನೇನೋ ಸಾಧನೆ, ಈ ಬದಲಾವಣೆ ಆಗೋದು ನನ್ನಿಂದಲ್ಲ ಅಂತನೂ ಗೊತ್ತಿದೆ ನನಗೆ. ಗೆದ್ದ ನಂತರ ಅವ್ರು ಪೂರ್ತಿ ಮಾತು ಮುಗಿಸ್ಲಿ. ಅಲ್ಲ, ಈ ಬದಲಾವಣೆ ನನ್ನಿಂದ ಆಗಲ್ಲ ಅಂತನೂ ನನಗೆ ಗೊತ್ತಿದೆ. ನನಗೆ ಆ ಮೂರ್ಖತನೂ ಇಲ್ಲ. ನಾನು ಬಂದು ಈ ಜನನೆಲ್ಲ ಬದಲಾಯಿಸ್ಬಿಡ್ತೀನಿ, ದೇಶ ಬದಲಾಯಿಸ್ಬಿಡ್ತೀನಿ, ಮೂರ್ಖತನೂ ನನಗಿಲ್ಲ. ನನ್ನ ದೇಶ, ಇವರೆಲ್ಲ ನನ್ನ ಜನ ಅಂತ ಹಾರಾಡ್ತಿದ್ಯಲ್ಲ, ಈಗ ಸರಿಯಾಗಿ ನೋಡಿದ್ಯಾ? ಕರ್ತವ್ಯ ನನಗನ್ಸಿರೋ ಸತ್ಯ ಹೇಳ್ತಾ ಹೋಗ್ತೀನಿ ಅಷ್ಟೇ, ನನ್ನ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ. ನಂದು ದೇಶ ಇದು, ನಂದೊಂದು ಕರ್ತವ್ಯ ಇದೆ, ನನ್ನ ಕರ್ತವ್ಯ ನಾನು ಮಾಡ್ತೀನಿ ಅಷ್ಟೇ. ಬಟ್ ಎಂಡ್ ರಿಸಲ್ಟ್ ಒಂದು ಏನೋ ಇರುತ್ತೆ, ಕಲ್ಪನೆ ಇರುತ್ತಲ್ಲ ಸರ್. ನಿಮ್ಗೆ ಯಾಕೆ ಬೇಕದು? ಹೋಗಲ್ಲ, ಎಂಡ್ ರಿಸಲ್ಟ್ ಅಲ್ಲ, ಇದು ಬಿಗಿನಿಂಗ್ ರಿಸಲ್ಟ್ ಬಗ್ಗೆ ನಾನು ಮಾತಾಡ್ತಿರೋದು. ಬದುಕು ಚೆನ್ನಾಗಿರ್ಬೇಕು, ಸಾವಿನ ಬಗ್ಗೆ ಯೋಚನೆ ಮಾಡ್ತೀವಿ ನಾವು. ಸತ್ರ ಮೇಲೆ ಒಂದು ಸ್ಟ್ಯಾಚ್ಯೂ ಆಗಬೇಕು ಅಂತ ಯೋಚನೆ ಮಾಡ್ತೀವಿ, ಬದುಕು ಚೆನ್ನಾಗಿರ್ಬೇಕು ಅಂತ ಯಾರು ಯೋಚನೆ ಮಾಡಲ್ಲ. ನಾನು ಇವತ್ತು ಏನ್ ಮಾಡ್ಕೊತೀನಿ ಅಂತ ನನಗೆ ಗೊತ್ತಿಲ್ಲ. ಫೈನಲಿ ಎಲೆಕ್ಷನ್ ಗೆಲ್ಲಬೇಕು ಉಪೇಂದ್ರ ಅವರೇ. ಸರಿ, ಜನ ಗೆಲ್ಬೇಕು. ನನಗೆ ನಾಯಕರು ಗೆದ್ದು ಸಾಕಾಗೋಗ್ಬಿಟ್ಟಿದೆ ಇಲ್ಲಿ. ಅವ್ರು ಗೆಲ್ತಾನೆ ಇದ್ದಾರೆ. ತೇಜಸ್ವಿ ಲೋಗ್ ಹೈ ಹಮಾರೆ ಪಾಸ್. ಜನ ಯಾವಾಗ ಸರ್ ಗೆಲ್ಲೋದು? ಮತದಾರರು ಗೆಲ್ಬೇಕು ಇಲ್ಲಿ. ಮತದಾರರು ಗೆಲ್ಲೋದು ಅಂದ್ರೆ ಅವರ ಆಯ್ಕೆಯ ಪ್ರತಿನಿಧಿ ವಿಧಾನಸೌಧಕ್ಕೆ ಬರಬೇಕು. ಅಲ್ಲ, ಕರೆಕ್ಟು. ಅವ್ರು ನೀನು ಹೋಗಯ್ಯ ಅನ್ಬೇಕು, ನೀನು ಸರಿ ಇಲ್ಲ ಅಂದ್ರೆ ಕೆಳಗಿಳಿಯ ಅನ್ಬೇಕು, ರೈಟ್ ಟು ರಿಜೆಕ್ಟ್ ಬರಬೇಕು ಅಲ್ವಾ, ರೈಟ್ ಟು ರೀಕಾಲ್ ಬರಬೇಕು, ಕಾನ್ಸ್ಟಿಟ್ಯೂಷನಲ್ ಆ ಬದಲಾವಣೆಗಳಾಗಬೇಕು. ಅದಾಗಬೇಕು ಅಂದ್ರೆ SOP ಇರಬೇಕು ಪ್ರತಿನಿಧಿಗೆ. ಕರೆಕ್ಟ್. ನನ್ನ ಎಲೆಕ್ಟ್ ಮಾಡ್ಬಿಟ್ಟು ನನಗೊಂದು ಮಾರ್ಗಸೂಚಿನೇ ಇಲ್ಲ ಅಂದ್ರೆ ನಾನು ಹೆಂಗ್ ಬೇಕಾದ್ರೆ ಕೆಲಸ ಮಾಡ್ತೀನಿ. ನಾನು ನೀವು ಹೆಂಗ್ ವಾಪಸ್ ಕರೀತೀರಾ? ಯಾರು ಮಾಡಕ್ ಸಾಧ್ಯ ಆಗಲ್ಲ. ನಾವಿಲ್ಲಿ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತ ಮಾಡಿದೀವಿ. ಇದೇ ತರ ಕೆಲಸ ಮಾಡ್ಬೇಕು. ನೀನು ಮಾಡಿಲ್ಲ ಅಂದ್ರೆ ನಿನ್ನ ರೈಟ್ ಟು ರೀಕಾಲ್ ಮಾಡೋ ಇದು ಕೊಡಬೇಕು. 6 ಮಂತ್ಸ್ಗೆ 1 ಇಯರ್ಗೆ ಒಂದ್ಸತಿ ಸಣ್ಣ ಪುಟ್ಟ ಪೋಲಿಂಗ್ ಆಗಬೇಕು. ಆಗ್ಬೋದಲ್ಲ ಸರ್? ನಾವು ಕೋಟ್ಯಾಂತರ ರೂಪಾಯಿ ಮೊಬೈಲಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ, ಒಂದು ವೋಟ್ ಹಾಕಕ್ಕಾಗಲ್ವಾ? ವಾಟ್ ಥಾಟ್, ವಾಟ್ ಅ ವಿಷನ್. ಎಲ್ಲವೂ ಸಾಧ್ಯ ಇದೆ ಟೆಕ್ನಾಲಜಿಲಿ. ಬ್ಲಾಕ್ ಚೈನ್ ಟೆಕ್ನಾಲಜಿ ಬಂದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ. ಆಮೇಲೆ ಅಪ್ರಸ್ತುತ ಹೌದು. ಈಗ 200 ವರ್ಷದ ಹಿಂದೆ ಯಾವನೋ ಬಂದು ಹಿಂಗೊಂದು ಹಿಡ್ಕೊಂಡು ಹಿಂಗೆ ಮಾತಾಡ್ಕೊಂಡು ಹೋಗ್ಬೋದು ಅಂದ್ರೆ ನಾನ್ಸೆನ್ಸ್. ಅಪ್ರಸ್ತುತ ನೋಡಿ, ಇದು ನೀವು ಹೇಳಿದ್ರಿ ಕಲ್ಪನೆ ಅಂತ. ಮೊಬೈಲಲ್ಲಿ ಹಿಂಗೊಂದು ಬಟನ್ ಒತ್ತಿದ್ರೆ ನಾನು ಯಾವುದೋ ದೇಶಕ್ಕೆ ನಾನೊಂದು ಸುದ್ದಿ ಕಳಿಸಬಹುದು ಅಥವಾ ಮೆಸೇಜ್. ಅದು ಕಲ್ಪನೆ. ನೀವು ಬರೀ ಕಲ್ಪನೆ ಮಾಡ್ಕೊಂತಿದ್ದೀರಿ ಅಂತ. ಒಬ್ಬ ಕಂಡು ಹಿಡಿದು ಮಾತಾಡ್ದ, ಆಮೇಲೆ ಎಲ್ಲ ಸೂಪರ್ ಅಂತ. ಕಲ್ಪನೆ ಬಹಳ ಮುಖ್ಯ. ಆಮೇಲೆ ಅವ್ನು ಹುಡುಕ್ತಾನೆ ಅದನ್ನ. ವೈರ್ಲೆಸ್ ಫೋನ್ ಬೇಕು ಅಂತ ಒಂದು ಕಲ್ಪನೆ ಅದು. ಅವಾಗ ಅವ್ನಿಗೇನು ಗೊತ್ತಿರಲ್ಲ, ಕಲ್ಪನೆ ಮಾಡ್ಕೊಂಡ. ಈ ಗಾಳಿಲಿ ನಾನು ಅಕ್ಕಿ ಥರ ಹಾರಬೇಕು ಅಂತ ಕಲ್ಪನೆ ಮಾಡ್ಕೊಂಡ, ಆಮೇಲೆ ವಿಮಾನ ಕಂಡಿಡ್ದ ಅವನು. ಕಲ್ಪನೆ ಇಲ್ಲದೆ ಯಾವುದು ಮಾಡೋಕ್ಕೆ ಸಾಧ್ಯ ಇಲ್ಲ. ನಾನು ಮೈಸೂರು ತಲುಪಬೇಕು ಅನ್ನೋ ಆಸೆ ಇರಬೇಕು, ಆಮೇಲೆ ರೋಡ್ ಹುಡುಕ್ತೀನಿ ನಾನು ಹೆಂಗೆ ಹೋಗೋದು ಅಂತ. ನನಗೆ ಮೈಸೂರು ಹೋಗೋಕೆ ಗೊತ್ತಿಲ್ಲ, ಸುಮ್ಮನೆ ಕೂತ್ಕೊಂಡು ಸರ್ ಏನು ಗೊತ್ತಾಗ್ತಿಲ್ಲ ಸರ್. ಈ ನಿನ್ ಚುರುಕು ಬುದ್ಧಿನೇ ನನಗಿಷ್ಟ ಆಗೋದು. ನಾನು ಬಿಜೆಪಿ ಕಾರ್ಯಕರ್ತ. ತಾವು ಮುಖ್ಯಮಂತ್ರಿ ಆಗುವ ಕಲ್ಪನೆ ಇಟ್ಕೊಂಡು ಪ್ರಜಾಕೀಯ ಸ್ಥಾಪನೆ ಮಾಡಿದ್ರು ಅಥವಾ
ಈ ಪಕ್ಷ ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ನೀವು ಸ್ಥಾಪನೆ ಮಾಡ್ಬೇಕಾರೆ ಯಾವ ಕಲ್ಪನೆ ಇಟ್ಕೊಂಡು ನೀವು ಪಕ್ಷ ಸ್ಥಾಪನೆ ಮಾಡಿದ್ರಿ? ಮುಖ್ಯಮಂತ್ರಿ ಆಗೋ ಆಸೆ ಇದೆಯಾ ಅಂತ ಕೇಳಿದೆ. ಒಂದು ನಿಮಿಷ ಪ್ರಶ್ನೆ ಯಾಕಂದ್ರೆ ನೀವು ಕಲ್ಪನೆ ಮಾಡಿಕೊಂಡು ನಾನು ಮುಖ್ಯಮಂತ್ರಿ ಆಗ್ಬೇಕು ಅಂತಾನೆ ಕಲ್ಪನೆ ಇರುತ್ತೆ. ಈಗ ನಿಮ್ಮ ಪಕ್ಷದಿಂದ ಒಟ್ಟಾರೆ 120 ಕ್ಷೇತ್ರಗಳಲ್ಲಿ ಇದೇ ಇಲ್ಲೇ ಆನ್ಸರ್ ಮಾಡ್ಬಿಡ್ತೀನಿ. ಒಂದು ನಿಮಿಷ ಅಲ್ಲ ಇಲ್ಲೇ ನಿಮ್ಮ ಕ್ವೆಶ್ಚನ್ ಇಲ್ಲೇ ಆನ್ಸರ್ ಇದೆ. ಪ್ರಶ್ನೆ ಕಂಪ್ಲೀಟ್ ಮಾಡ್ತೀನಿ. 120 ಕ್ಷೇತ್ರಗಳಲ್ಲಿ 4-5 ಸ್ಥಾನ ನೀವು ಗೆದ್ರೆ ಇಲ್ಲ 2 ಗೆದ್ರೆ ಯಾವ ಪಕ್ಷಕ್ಕೆ ನೀವು ಬೆಂಬಲ ಕೊಡ್ತೀರಾ? ಅಲ್ಲ ಒಂದು ನಿಮಿಷ, ಬೆಂಬಲಕ್ಕೆ ಮುಂಚೆ ಒಂದು ಹೇಳಿದ್ರಿ ಮಂತ್ರಿ ಆಗಬೇಕು ಅಂತ. ನಾನು ಬಂದಿರೋದು ಇಲ್ಲಿ ರಾಜ ಆಗಬೇಕು ಅಂತ ಆಸೆ ಪಟ್ಟು ನಾನು ರಾಜ ಅಂತ ಗೊತ್ತಿದ್ದು. ಪ್ರಜಾಪ್ರಭುತ್ವ ನಾನು ಪ್ರಜೆಯಾಗಿದ್ರು ರಾಜನಾಗಿ ಬದುಕಬೇಕು ಅನ್ನೋ ಆಸೆ ಪಡ್ತೀನಿ. ನಾನು ಮಂತ್ರಿ ಆಗಬೇಕು ಅಂತ ಆಸೆ ಪಡಲ್ಲ. ಅಡ್ಮಿನಿಸ್ಟ್ರೇಷನ್ ಬೇಕೇ ಬೇಕು. ಹೇಳಿ ಒಂದು ನಿಮಿಷ, ಅಡ್ಮಿನಿಸ್ಟ್ರೇಷನ್ ಇದೆ, ಅದೆಲ್ಲ ನಡೀತದೆ. ನನ್ನ ನೀವು ಕ್ವಶನ್ ಕೇಳೋಕೆ ಮುಂಚೆ ನನ್ನ ಪಕ್ಷದ ಒಂದೇ ಒಂದು ಆ್ಯಪ್ನ ಓದಿದ್ದೀರಾ ನೀವು? ನನ್ನ ವೆಬ್ಸೈಟ್ ನೋಡಿದ್ದೀರಾ? ನೋಡಿ ಒಂದು ಸ್ವಲ್ಪ ತಿಳ್ಕೊಂಡಿದ್ದೀರಾ? ಅವಾಗ ನೀವು ಮಾತಾಡೋದಕ್ಕೆ ಒಂದು ಇದಿರುತ್ತೆ. ಏನೂ ಗೊತ್ತಿಲ್ಲ ನಿಮ್ಗೆ ಆ್ಯಕ್ಚುಲಿ. ನಾನು ಬಡವ ನೊಂದಿದ್ದೇನೆ. ಬೇರೆಯವ್ರಿಗೆ ಬಿಡಿ, ಏನು ಗೊತ್ತಿಲ್ಲ. ನೀವೆಲ್ಲ ರಾಜಕೀಯದಲ್ಲಿ ಇರೋ ಗೊತ್ತಿಲ್ಲ. ಅಲ್ಲ ಕೇಳಿ, ನೀವು ರಾಜಕೀಯದವರು ಒಂದು 5 ನಿಮಿಷ ನೀವು ಕೊಡ್ಬೋದು ಟೈಮು ಅಲ್ವಾ? ನಿನ್ನ ಮಾತು ಕೇಳ್ತಾ ಇದ್ರೆ ಕುಡಿದಿರೋ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. ಯಾವ್ಯಾವುದಕ್ಕೂ ಟೈಮ್ ವೇಸ್ಟ್ ಮಾಡ್ತೀವಿ. ಒಂದು 5 ನಿಮಿಷ ನಾನು ಎಷ್ಟೋ ವರ್ಷಗಳು ಅನಲೈಸ್ ಮಾಡಿ ತಜ್ಞರ ಜೊತೆ ಡಿಸ್ಕಸ್ ಮಾಡಿ 3 ಪೇಜ್ ಬರ್ದಿರೋದು. ನಾನು ಜಾಸ್ತಿ ಏನು ಬರ್ದಿಲ್ಲ. ದಯವಿಟ್ಟು ಒಂದ್ಸತಿ ಕೇಳಿ ಸರಿ ಇಲ್ಲ ಅಂದ್ರೆ ನೀವು ಹೇಳಿ, ಮತ್ತೆ ತಿದ್ಕೊಳ್ಳೋಣ ನಾವು. ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಕ್ರಿಟಿಸೈಸ್ ಮಾಡೋದೇ ನನ್ನ ಕೆಲಸ ಅನ್ನೋ ಥರ ಆಗೋಗ್ಬಿಟ್ಟಿದೆ. ಹಂಗಲ್ಲ, ನಿಮ್ಮಲ್ಲಿ ಅದ್ಭುತವಾದ ವಿಚಾರ ಇರುತ್ತೆ, ಅದರಿಂದ ನಾನು ಬೆಳಿಬೋದು. ನನ್ನಲ್ಲಿ ವಿಚಾರಗಳು ನೀವು ತಗೊಬೋದು. ಆ ಪಾಸಿಟಿವ್ನೆಸ್ ನಮ್ಮಲ್ಲಿ ಬರಬೇಕು. ತುಂಬ ಜನ ಹೇಳ್ತಾರೆ ಹೋರಾಟ ಮಾಡಿರಿ, ನಮ್ಗೆ ಸ್ವತಂತ್ರ ಬಂದಿದ್ದು, ನೀವೇನ್ರಿ ಹೋರಾಟನೇ ಮಾಡಲ್ಲ ಅಂತೀರ ಅಂತ. ಹೋರಾಟ ಮಾಡೋದಕ್ಕೆ ಅವಾಗೊಬ್ಬ ವಿಲನ್ ಬೇರೆ ದೇಶದವನಿದ್ದ. ಇವತ್ತು ನಮ್ಮ ಅಣ್ಣ ತಮ್ಮದ್ರು ನಮ್ಮ ಜೊತೆ ಅವ್ರ ಮೇಲೆ ಹೋರಾಟ ಮಾಡ್ಬೇಕು ನಾವು ಅಲ್ವಾ? ಒಂದು ಎಲೆಕ್ಷನ್ ಇತ್ತು ಅನ್ಕೊಳ್ಳಿ, ಬ್ರಿಟಿಷರ್ ಇದ್ದಾಗ ಹೋರಾಟ ಮಾಡ್ತಿದ್ವಾ? ಇಲ್ಲ. ಎಲೆಕ್ಷನ್ ಅಲ್ಲಿ ವೋಟ್ ಹಾಕ್ತಿದ್ವಿ, ಬೇಡ ನಮ್ಗೆ ಬ್ರಿಟಿಷರು ಅಂತ ಅಲ್ವಾ? ಈಗ ಇನ್ನೂ ಹೋರಾಟ ಮಾಡ್ತೀವಿ ಅಂದ್ರೆ ನಾವು ಒಂದು ಎಲೆಕ್ಷನ್ ಕೊಟ್ಟಿದ್ದಾರೆ ಹೇಳಿ ಪ್ರಜಾಪ್ರಭುತ್ವದಲ್ಲಿ. ನೀವು ವೋಟ್ ಹಾಕಿ ಹೋರಾಟ ಯಾಕೆ ಮಾಡ್ತೀರ? ಕಿತ್ತು ಬಿಸಾಕಿ ಬೇರೆಯವ್ರನ್ನ ತಗೊಳ್ಳಿ. ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ 10 ಮೆದುಳಿದೆ ಅಂತ ಗೊತ್ತಾಯ್ತು. ದಂಬೆ ಕಲೈ ಈ ಕಾಲಕ್ಕೆ ಸೂಕ್ತವಾದ ಯೋಚನೆ ಅಲ್ಲ ಅಂತ ಹೇಳ್ಬೇಕಾ, ಇಂಪ್ರಾಕ್ಟಿಕಲ್ ಅಂತ ಹೇಳ್ಬೇಕಾ, ನನಗೆ ಅರ್ಥ ಆಗ್ತಿಲ್ಲ. ಅಂದ್ರೆ ಮುಂದೊಂದು ಕಾಲ ಬರ್ಬೋದು ನೀವು ಹೇಳುವಂಥದ್ದು. ಯಾಕಂದ್ರೆ ಈಗಲೇ ಬರಬಾರ್ದು. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ ಬಂದ್ರೆ ಒಳ್ಳೇದಲ್ವಾ? ಮಾತು ಕೇಳ್ತಾರ? ಗೆದ್ದಿರೋ ಅಭ್ಯರ್ಥಿಗಳು ಮಾತು ಕೇಳ್ತಾರ? ಜನಗಳಿಗೆ ಫಸ್ಟ್ ಆಫ್ ಆಲ್ ಹೇಳ್ತೀನಿ ಕೇಳಿ, ನಾನು ಯಾವ ದಾರಿ ಹಾಕೊಂಡಿದ್ದೀನಿ ಅಂದ್ರೆ ಅವ್ನು ಗೆಲ್ಲಕ್ಕೆ ಚಾನ್ಸ್ ಇಲ್ಲ. ಗೆಲ್ಲಕ್ಕೆ ಚಾನ್ಸ್ ಇಲ್ಲ. ಯಾವನ ಇದ್ದಾನಂತಲ್ಲಿ ರಾಜ್ಯದಲ್ಲಿಲ್ಲ ದೇಶದಲ್ಲಿಲ್ಲ. ಹೇಳ್ತೀನಿ ಕೇಳಿ ಒಂದು ನಿಮಿಷ. ಯಾಕೆ ಹೇಳ್ತೀರಿ ಗೊತ್ತಾ? ನಿನಗಾದ್ರೂ ಹಿಡಿದಿರಬೇಕು, ಇಲ್ಲ ನನಗಾದ್ರೂ ಹಿಡಿದಿರಬೇಕು ಅಲ್ವೇ ನನ್ನ ಹೇಳಿ. ಜನ ಗೆಲ್ಲೋವರೆಗೂ ಅವ್ನು ಗೆಲ್ಲಕ್ಕಾಗಲ್ಲ. ಒಂದು ತಿಳ್ಕೊಳ್ಳಿ, ನಾನು ಜನ ಗೆಲ್ಲೋದಕ್ಕೆ ಒಂದು ಸೂತ್ರ ಹುಡುಕಿರೋದು. ನೀವು ರಾಂಗ್ ಇನ್ಫಾರ್ಮೇಷನ್ ಕರೆಕ್ಟ್ ಆಗಿ ಹೇಳ್ತೀನಿ ಕೇಳಿ ನಿಮ್ಗೆ. ಕರೆಕ್ಟ್ ಆಗಿ ಹೇಳ್ತೀನಿ ಕೇಳಿ ನಿಮ್ಗೆ. ನಾನು ಹೇಳೋದು ಏನಂದ್ರೆ, ನಾವು ಎಷ್ಟು ಸುಳ್ಳಿನ ಪ್ರಪಂಚದಲ್ಲಿ ಇದೀವಿ ಅಂದ್ರೆ ಸತ್ಯ ಹೇಳಿದ್ರೆ ನಮ್ಗೆಲ್ಲ ಒಂಥರ ಕಚ್ಗುಳಿ ಇಟ್ಟಂಗಾಗುತ್ತೆ. ಬಟ್ ನಾವು ಸತ್ಯದಿಂದ ಹೊರಗಿರ್ತೀವಲ್ಲ, ಸತ್ಯ ಹೇಳ್ತೀವಿ ನಾವು ಅದನ್ನ ಕೇಳೇ ಇಲ್ಲ. ಏನೋ ಹೇಳ್ತಾರೆ ಇವನು ಅಂತ. ಕೊನೆ ನಿಮ್ಗೆ ಕರೆಕ್ಟ್ ಅನ್ಸುತ್ತೆ. ಜನ ಗೆಲ್ಬೇಕು ತಾನೆ. ನಾನು ಹೇಳ್ತಿರೋದು ಜನ ಜವಾಬ್ದಾರಿ ತೊಳಗಿರೆ ಮಾತ್ರ ಓಟ್ ಹಾಕಿ ಅಂತ ಹೇಳ್ತಾ ಇದ್ದೀನಿ. ಓಟು ಇನ್ನು ಹಾಕಿಲ್ಲ ಗುರು, ಓಟು ಇನ್ನು ಹಾಕಿಲ್ಲ. 1 2 3 ಅವರು ಮೈನರ್ ಅಲ್ಲ ಮೇಜರ್. ನೀವು ಸುಮ್ಮನೆ ಓಟ್ ಹಾಕ್ಬಿಟ್ಟು ಅಜಿತ್ ಅವ್ರು ಬಂದಿರೋ ಪ್ರಜಾಪ್ರತಿನಿಧಿ ಅವ್ರಿಗೆ ಓಟ್ ಹಾಕಿ ಗೆಲ್ಸ್ಬಿಡಿ, ಇವರೇನೋ ಬದಲಾವಣೆ ಮಾಡ್ತಾರೆ, ದಯವಿಟ್ಟು ಹಾಕಬೇಡಿ. ನಾನು ಎಲೆಕ್ಷನ್ ಮುಂದಿನ ದಿನ ಒಂದು ಟ್ವೀಟ್ ಮಾಡ್ತೀನಿ ನೋಡಿ ಬೇಕಾರೆ. ದಯವಿಟ್ಟು ಪ್ರಜಾಕೀಯ ಪಕ್ಷಕ್ಕೆ ಓಟ್ ಹಾಕಬೇಡಿ. ಹೇಳ್ತೀನಿ. ನಿಮ್ಗೆ ಇದು ಆಶ್ಚರ್ಯ ಅನ್ಸ್ಬೋದು. ಯಾಕೆ ಅಂದ್ರೆ ನೀವು ಜವಾಬ್ದಾರಿ ತಗೊಳಂಗಿದ್ರೆ ಮಾತ್ರ ಪ್ರಜಾಕೀಯ ಓಟ್ ಹಾಕಿ, ಅದು ಪ್ರಜಾಕೀಯ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್.